ಶ್ರೀ ವೇದವ್ಯಾಸರು ಭಗವಾನ್ ಶ್ರೀಕೃಷ್ಣ ಮತ್ತು ಶಂಕರ ಭಗವತ್ಪಾದರು ಇವರು 3 ಜನನೇ ನಿಜವಾದ ಜಗತ್ತುಗಳು. ಯಾಕೆಂದ್ರೆ ಜಗತ್ತಿನ ಯಾವ ದೇಶದವನೇ ಆಗಲಿ, ಯಾವ ಭಾಷೆಯವನೇ ಆಗಲಿ, ಯಾವ ಮತದವನೇ ಆಗಲಿ, ಅವತ್ತು ಮಾರ್ಗದರ್ಶನಕ್ಕೆ ಬಂದಾಗ ಅವನಿಗೆ ಅವನ ಅರ್ಹತೆ ಯೋಗ್ಯತೆಯನ್ನು ನೋಡಿ ಪಾಠ ಮಾಡ್ತಾ ಇದ್ದರು. ಜಗದ್ಗುರು ಅಂತ ನಿಜವಾದ ಜಗದ್ಗುರು ಅವರು ಶಂಕರಾಚಾರ್ಯರು ತಮ್ಮ 8ನೇ ವಯಸ್ಸಿಂದ 32ನೇ ವಯಸ್ಸುವರೆಗೆ ಮಾಡತಕ್ಕಂಥ ಕೆಲಸ ಇವತ್ತು ಸಹ ಪ್ರಪಂಚದಲ್ಲಿ ಅತ್ಯದ್ಭುತವಾದ ಕೆಲಸ. ಯಾವ ನಾಯಕನು ಅಂತ ಕೆಲಸ ಮಾಡಿದ. ಮತ್ತೆ ಅವರು ಸದಾಕಾಲವು ದೇಶ ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಈ ದೇಶ ಒಂದೇ ಧರ್ಮಕ್ಕೆ ಇದ್ದು ಅದನ್ನ 4 ಮಠಗಳನ್ನು ಸ್ಥಾಪನೆ ಮಾಡಬೇಕು ಮಾಡ್ತಾರೆ. ವಿಶೇಷ ಏನಪ್ಪಾ ಅಂದ್ರೆ ಆ ಮಠಗಳ ಅಧ್ಯಕ್ಷರು ಯಾರು ಸಹ ಆ ದೇಶದವರಲ್ಲ. ಶೃಂಗೇರಿ ಮಠದ ಅಧ್ಯಕ್ಷರು ಸುರೇಶ್ವರಾಚಾರ್ಯರು, ಸುರೇಶ್ವರು ಮಧ್ಯಪ್ರದೇಶವರು. ಇದೇ ರೀತಿ 3 ಮಠಗಳ ಆಚಾರ್ಯರು ಸಹ ಬೇರೆ ಬೇರೆಯವರಿದ್ದಾರೆ. ಇಡೀ ಭರತಖಂಡ ಒಂದು ಧರ್ಮಕ್ಕೆ ಇದ್ದು ಅನ್ನೋದನ್ನ ಶಂಕರಾಚಾರ್ಯರು ತಮ್ಮ ಜೀವಿತ ಸಾಧನೆ ಮಾಡಿ ತೋರಿಸ್ಬಿಟ್ರು. ಅದನ್ನೇ ನಾವು ಇವತ್ತು ಸಹ ಫಾಲೋ ಮಾಡ್ಕೊಂಡು ಬರ್ಬೇಕು. ಶಂಕರಾಚಾರ್ಯರು ಉಪದೇಶ, ಮಾರ್ಗದರ್ಶನ ಅತ್ಯಂತ ಯಾರೂ ಸಹ ಪಾಪ ಮಾಡ್ಕೊಳ್ಳೋದ್ರಿಂದ ಗುರು ತಂದ್ಕೊಂಡವರು ಪಾರ್ಶ್ವದೃಷ್ಟಿ, ಸಮದೃಷ್ಟಿ. ಪಾರ್ಶ್ವದೃಷ್ಟಿ ಅಂದ್ರೆ ಶೈವ, ವೈಷ್ಣವ, ಶಾಕ್ತ. ಸಮದೃಷ್ಟಿ ಅಂದ್ರೆ ಇಡೀ ಧರ್ಮಕ್ಕೆ ಆ ಸಮಗ್ರ ದೃಷ್ಟಿ ಶಂಕರಾಚಾರ್ಯ. ಅದನ್ನ ಅವರು ಎತ್ತಿ ಹಿಡಿದು ಮಾಡೋರು. ಅವರು 1000 ವರ್ಷದಿಂದ ಈ ದೇಶವನ್ನ ರಕ್ಷಣೆ ಮಾಡಿದ್ರು. ಬೇರೆ ಬೇರೆ ರಾಜರು ಆಡಳಿತ ಮಾಡುವಾಗ ಧರ್ಮ ಮಾತ್ರ ಒಂದೇ. ಅವರು ಸ್ಮರಣೆ ಸದಾಕಾಲ ಕಾಪಾಡಬೇಕು. ಶಂಕರಾಚಾರ್ಯರು ಎಲ್ಲರಿಗೂ ಮಾರ್ಗದರ್ಶನ ಮಾಡಿ 21ನೇ ತಾರೀಕು ವೈಶಾಖದ ಪಂಚಮಿ. ಆ ದಿನ ಶಂಕರಾಚಾರ್ಯ ಅವತಾರ ಮಾಡಿದ್ದ. ಆ ಶಂಕರ ಜಯಂತಿ ಶುಭಾಶಯಗಳು ಎಲ್ಲರಿಗೂ.